ನಮಸ್ಕಾರ. ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಗಳಿಸಿ ಜಿಲ್ಲೆಯ ಜನತೆಯ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಜೊತೆಗೆ ವಿದ್ಯಾನಿಕೇತನ PU ಕಾಲೇಜ್ ಗೋಣಿಕೊಪ್ಪಲ್ನಲ್ಲಿ ವ್ಯಾಸಂಗ ಮಾಡುತ್ತಿರುವಂಥ ಚರಿತಾ ಪೂರ್ಣಚೌರ್ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ. ಬಹುಶಃ ಚರಿತ್ರೆಗಳನ್ನು ಪರಿಚಯ ಮಾಡಿಕೊಳ್ಳೋದು ಅಪ್ರಸ್ತುತ ಅಂತ ಆಗುತ್ತೆ. ಯಾಕೆಂತೇಳಿದರೆ ಇತ್ತೀಚೆಗೆ ನಿನ್ನೆಯಿಂದ ಪತ್ರಿಕೆಯಲ್ಲಿ ಚರಿತ್ರೆಯ ಹೆಸರು ರಾರಾಜಿಸ್ತಾ ಇದೆ. ಜೊತೆಗೆ ಆಕೆ ಬೆಳೆದು ಬಂದ ಜೀವನ ಮತ್ತು ಆಕೆ PUCಯಲ್ಲಿ ಪಡ್ಕೊಂಡಂಥ ಪರ್ಸೆಂಟೇಜ್ ಎಷ್ಟು ಅಂತೇಳಿದರೆ 97.3. ಬಹುಶಃ ಇದು ಭಾಳ ದೊಡ್ಡದಾದ ಸ್ಥಾನವನ್ನು ಪಡ್ಕೊಂಡು ಜಿಲ್ಲೆಯ ಕೀರ್ತಿ ಜೊತೆಗೆ ಶಾಲೆಯ ಕೀರ್ತಿ ಪಥಕ್ಕೆ ನಾರಿಸಿದಂಥ ಚರಿತಾ ಅವರು ಅವರ ಮನದಾಳದ ಮಾತುಗಳನ್ನು ಕೇಳುವ. ಚರಿತಾ ಅವರೇ, ಮೊದಲಿಗೆ ತಾವು ತಮ್ಮ ಪರಿಚಯನ ಮಾಡಿಕೊಡ್ಬೇಕು. ನಾನು ಚರಿತಾ ಗೋಣಿಕೊಪ್ಪದ ವಿದ್ಯಾನಿಕೇತನ್ PU ಕಾಲೇಜಿನಲ್ಲಿ ಓದುತ್ತಿದ್ದೇನೆ. ನಾನು ನನ್ನ ಅಪ್ಪನ ಹೆಸರು ನೆಲಮಕಡ ಪೂರ್ಣಚ. ಅವರು ಕಾಫಿ ಪ್ಲಾಂಟರ್ ಆಗಿದ್ದಾರೆ. ಅಮ್ಮ ಟೀಚರ್, ಹೈಸ್ಕೂಲ್ ಟೀಚರ್, ವಿರಾಜ್ಪೇಟೆಯಲ್ಲಿ ಟೀಚ್ ಮಾಡ್ತಾ ಇದ್ದಾರೆ. ವಿರಾಜ್ಪೇಟೆಯಲ್ಲಿ ಟೀಚರ್ ಕೂಡ. ಬಹುಶಃ ಫಸ್ಟ್ ಸ್ಟ್ಯಾಂಡರ್ಡಿಂದ SLC ವರೆಗೆ ಎಲ್ಲಿ ಓದಿದ್ದು? ಗುಡ್ ಶೆಪರ್ಡ್ ಅಮ್ಮತ್ತಿಯಲ್ಲಿ. ಆಗ SLC ಪರ್ಸೆಂಟೇಜ್ ಹೇಗೆ? 94%. ತದನಂತರ ವಿದ್ಯಾನಿಕೇತನಕ್ಕೆ ಸೇರಿದ್ದು. 2 ವರ್ಷದ ಕಾಲೇಜಿನ ಜೀವನ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಅಲ್ಲಿ ಟೀಚಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಫುಲ್ ಕೋಆಪರೇಟಿವ್ ಆಗಿದ್ದು ಎಲ್ಲ ಲೆಕ್ಚರ್ಸ್. ಫ್ರೆಂಡ್ಸ್ ಕೂಡ ಫುಲ್ ಸಪೋರ್ಟ್ ಮಾಡ್ತಾ ಇದ್ರು. ಏನು ಪ್ರೆಷರೈಸ್ ಮಾಡ್ತಾ ಇರ್ಲಿಲ್ಲ ಓದು ಅಂತ. ಫುಲ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದ್ರು. ಕೋಚಿಂಗ್ ಎಲ್ಲರೂ ಹೋಗ್ತಾ ಇದ್ರ PUCಯಲ್ಲಿ? ಇಲ್ಲ ಎಲ್ಲ ಕಾಲೇಜಲ್ಲಿ. ಮನೆಯಿಂದ ಕಾಲೇಜಿಗೆ ಸುಮಾರು 20-24 ಕಿಲೋಮೀಟರ್ ದೂರ ಅಮ್ಮತ್ತಿ. ಹೆಂಗಿತ್ತು ಪ್ರಯಾಣದ ಜೊತೆಗೆ ಕಾಲೇಜಿನಲ್ಲಿ ಓದುವಂಥದ್ದು? ಕಷ್ಟ ಅಂತ ಅನಿಸ್ಲಿಲ್ವಾ ಚರಿತಾ? ಸ್ವಲ್ಪ ಟ್ರಾವೆಲಿಂಗ್ ಇಷ್ಟ, ಅದಕ್ಕೆ ಅಷ್ಟೇನು ಗೊತ್ತಾಗಿಲ್ಲ. ಯಾವ ರೀತಿ ಸ್ಟಡೀಸ್ ಮಾಡ್ತಾ ಇದ್ರಿ ಅಂತ? ನಾನು ದಿನಾಲು 5 to 6 hours ಓದ್ತಾ ಇದ್ದೆ. ಮತ್ತೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಎಲ್ಲ ರೆಫರ್ ಮಾಡ್ತಾ ಇದ್ದೆ. ಮತ್ತೆ ಟೀಚರ್ಸ್ ಹೇಳಿದ್ದು ಅವತ್ತೇ ಕಂಪ್ಲೀಟ್ ಮಾಡ್ತಾ ಇದ್ದೆ. ಆಗ್ಲಿಲ್ಲ ಅಂದ್ರೆ ಸಂಡೇಸ್ ಕೂತು ಕವರ್ ಮಾಡ್ತಾ ಇದ್ದೆ. ಮತ್ತೆ ಹಾಗೆ. ಟಫ್ ಅಂತ ಅನಿಸ್ತಾ ಇತ್ತ? ಯಾವ ಸಬ್ಜೆಕ್ಟ್ ಟಫ್ ಅಂತ ಆಗ್ತಾ ಇತ್ತು? ಸ್ಟಾರ್ಟಿಂಗ್ ಕೆಮಿಸ್ಟ್ರಿ ಆಗ್ತಾ ಇತ್ತು. ಅಲ್ಲಿಂದ ಅವತ್ತೇ ಓದ್ತಾ ಇದ್ದಕ್ಕೆ ಅಷ್ಟೇನೆ ಆಗ್ಲಿಲ್ಲ. ಓದೋಗ ಅನಿಸ್ತಾ ಇತ್ತ ನಾನು ಜಿಲ್ಲೆಗೆ ಪ್ರಥಮಳಾಗಿ ವಿಜ್ಞಾನ ವಿಭಾಗದಲ್ಲಿ ಬರ್ತೇನೆ ಅಂತ? ಇಲ್ಲ. ಏನ್ ಅನಿಸ್ತಾ ಇತ್ತು ಓದುವಾಗ? 90 ಅಬೌವ್ ತೆಗಿತೀನಿ ಅಂತ ಇತ್ತು. 97.3 ಬರುತ್ತೆ ಅಂತ ಗೊತ್ತಿರಲಿಲ್ಲ. ಆಶ್ಚರ್ಯ ಆಯ್ತು. ಫಸ್ಟ್ ಯಾರು ದೂರವಾಣಿ ಕರೆ ಮಾಡಿ ಹೇಳಿದ್ರು? ಫಸ್ಟ್ ನಾನು ನನ್ನ ಸಿಸ್ಟರ್ಗೆ ಹೇಳಿದೆ. ಅವ್ರು ತುಂಬಾ ಖುಷಿ ಪಟ್ರು. ಅಲ್ಲಿಂದ ಪೇರೆಂಟ್ಸ್ ಎಲ್ಲ ಖುಷಿ ಪಟ್ರು. ಏನಿತ್ತು ಆಗಿನ ವಾತಾವರಣ ಹೆಂಗಿತ್ತು ಅಂತ? ಯಾಕೆಂತೇಳಿ ಚರಿಷ್ಮಾ ಇವತ್ತು ಕೊಡಗಿನಲ್ಲಿ ಮನೆ ಮಾತು ವಿಜ್ಞಾನ ವಿಭಾಗದ ಟಾಪರ್ ಅಂತ. ಜೊತೆಗೆ ನಿಮ್ಮ ಫ್ಯಾಮಿಲಿ ಇರ್ಬೋದು, ಗುರು ಹಿರಿಯರು ಇರ್ಬೋದು, ಶಾಲೆಯಲ್ಲಿ ಕಳಿಸಿದ್ದ ಗುರುಗಳಿರ್ಬೋದು, ಬಹುಶಃ ಎಲ್ಲರಿಗೂ ಒಂದು ರೀತಿ ಹೆಮ್ಮೆ. ನನ್ನ ಸ್ಟೂಡೆಂಟ್ ಅವಳು ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳಿ. ಏನು ಅನ್ನಿಸ್ತಾ ಇತ್ತು ಅವತ್ತು? ಅವತ್ತು ಎಲ್ಲ ಮಮ್ಮಿ ಪಾಪ ಎಲ್ಲ ಸ್ವೀಟ್ ಎಲ್ಲ ತಂದ್ರು, ಮನೆಗೆ ತಿನ್ಸಿದ್ರು. ರಿಲೇಟಿವ್ಸ್ ಎಲ್ಲ ಕಾಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿದ್ರು. ತುಂಬಾ ಖುಷಿ ಆಗ್ತಿತ್ತು. ಹೇಳ್ಕೊಳಕ್ಕಾಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇತ್ತು. ಕಾಲೇಜ್ಗೆ ಟಾಪರ್ ಅಂತ ಫಸ್ಟ್ ಗೊತ್ತಾಗಿತ್ತು, ಅದು ತುಂಬಾ ಖುಷಿ ಆಯ್ತು. ಜಿಲ್ಲೆಗೆ ಟಾಪರ್ ಅಂತ ಗೊತ್ತಿರಲಿಲ್ಲ, ಲೇಟ್ ಆಗಿ ಗೊತ್ತಾಗಿದ್ದು. ಚರಿತಾ, PUC ಎಕ್ಸಾಮ್ ಮತ್ತು SLC ಎಕ್ಸಾಮ್ ನಿಮಗೆ ಗೊತ್ತು, ಒಂದು ರೀತಿ ಕಬ್ಬಿಣದ ಕಡಲೆಕಾಯಿ. ಮನೇಲಿ ಕೂಡ ಒಂಥರ ವಾತಾವರಣಗಳು ಕಿರಿಕಿರಿ ಇರುತ್ತೆ. ಓದು ಏನು ಮನೆಯ ವಾತಾವರಣ ಹೇಗಿತ್ತು? ಆ ರೀತಿ ಒತ್ತಡ ತರೋದು ಸರಿನಾ ಅಂತ? ನನ್ಗೇನು ಆ ಥರ ಒತ್ತಡ ಏನು ಕೊಟ್ಟಿರ್ಲಿಲ್ಲ. ಕಷ್ಟಪಟ್ಟು ಓದು, ಮಾರ್ಕ್ಸ್ ತೆಗಿ ಅಂತ ಹೇಳಿದ್ರು ಅಷ್ಟೇ. ಯಾವಾಗ್ಲೂ ಓದು ಅಂತ ಹೇಳ್ತಾ ಇರ್ಲಿಲ್ಲ. ಸೊ ನನ್ಗೆ ಆಗೋಷ್ಟು ಓದ್ತಾ ಇಲ್ಲ. ನನ್ನ ಪ್ರಶ್ನೆ ಏನು ಅಂತ ಹೇಳಿ, ಕೆಲವು ಸಾಧಾರಣ ಗೊತ್ತಿದೆ ಚರಿತಾ ಅವರಿಗೆ, ಎಕ್ಸಾಮ್ ಈಗ PUC ಮತ್ತು SLC ಎಕ್ಸಾಮ್ ಬಂದರೆ ಏನೋ ದೊಡ್ಡದೇನೋ ತಲೆ ಮೇಲೆ ಇಟ್ಕೊಂಡಂಗೆ, SLC ಎಕ್ಸಾಮ್ ನೀನು TV ನೋಡಬೇಡ, ನೀನು ಅದು ಮಾಡಬೇಡ, ಓದು ಅಂತ ಹೇಳ್ತಾರೆ. ಈ ರೀತಿ ಒತ್ತಡ ಸರಿನಾ ಮಕ್ಕಳಿಗೆ ಅಂತ? ಇಲ್ಲ ಹಾಗೆಲ್ಲ ಮಾಡಬಾರ್ದು. ಅದು ತಲೆಗೆ ಲೈಕ್ ಟೆನ್ಷನ್ ಆಗುತ್ತೆ. ಎಕ್ಸಾಮ್ ಬರೆಯೋಕ್ಕಾಗಲ್ಲ, ತಲೆಯಲ್ಲಿ ಲೈಕ್ ಬರೆಯೋಕ್ಕೆ ಕಷ್ಟ ಆಗುತ್ತೆ. ಸೊ ಹಂಗೆಲ್ಲ ಮಾಡಬಾರ್ದು. ಲೈಕ್ ಅವ್ರಿಗೆ ಆಗೋಷ್ಟು ಓದ್ಲಿಕ್ಕೆ ಬಿಡಬೇಕು. ಓದಂತ ಪ್ರೆಷರೈಸ್ ಮಾಡಬಾರ್ದು. ಚರಿತಾ, ನೀವು ಹೇಳಿದ್ರೆ ಕೆಮಿಸ್ಟ್ರಿ ಸ್ವಲ್ಪ ಕಷ್ಟ ಅಂತ. ಕೆಮಿಸ್ಟ್ರಿಯಲ್ಲಿ ಎಷ್ಟು ಮಾರ್ಕ್ಸ್ ಬಂತು? 95 ಬಂದಿದೆ. 95. ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸ್ ಬಂತು? ಕೆಮಿಸ್ಟ್ರಿ 95. ಹೌದು. ಫಿಸಿಕ್ಸ್ ಅಲ್ಲಿ 97, ಮ್ಯಾಥಮೆಟಿಕ್ಸ್ ಮತ್ತೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ 100, ಕನ್ನಡದಲ್ಲಿ 98, ಇಂಗ್ಲಿಷ್ 94. 97 ಕನ್ನಡದಲ್ಲಿ 98, ಇಂಗ್ಲಿಷ್ ಅಲ್ಲಿ 94. ಇಂಗ್ಲಿಷ್ 94. ಪರವಾಗಿಲ್ಲ. 2ರಲ್ಲಿ ಮ್ಯಾಥ್ಸ್ ಮತ್ತೆ ಇದರಲ್ಲಿ 100. ಹೌದು. ಏನು ಅನ್ನಿಸ್ತಾ ಇತ್ತು? ಬರ್ತದೆ ಏನು ಗೊತ್ತಿತ್ತು? ಅದು ಈಸಿ ಇತ್ತು ನನಗೆ. ಈಸಿ ಇತ್ತು. ಆಲ್ಮೋಸ್ಟ್ 9900 ಎಲ್ಲ ಇತ್ತು. ಫಸ್ಟಲ್ಲಿ ಹೆಂಗಿತ್ತು PUCಯಲ್ಲಿ ಓದುವಾಗ? ಮಾರ್ಕ್ಸ್ ಹೇಗಿತ್ತು? ಯಾಕೆ ಅಂತೇಳಿದರೆ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಬೇರೆ ಕಾಲೇಜ್ ಸ್ಕೂಲಲ್ಲಿ ಓದಿ ಬಂದು ಸಡನ್ಲಿ ವಿದ್ಯಾನಿಕೇತನ ವಾತಾವರಣ ಕೂಡ ಚೇಂಜ್ ಇರುತ್ತೆ. ಮತ್ತು ಒಂದು ರೀತಿ ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಅಲ್ವಾ? ಒಂದು ರೀತಿ ಕಾಲೇಜಿಗೆ ಬರೋವಾಗ ಯೂನಿಫಾರ್ಮ್ ಇರಲ್ಲ. ಬಹುಶಃ ಕಾಲೇಜಿನ ಯೂನಿಫಾರ್ಮ್ ಒಂದು ರೀತಿ ಜನರಿಗೆ ಗೊತ್ತಾಗುತ್ತೆ, ಕಾಲೇಜ್ ಸ್ಟೂಡೆಂಟ್ಸ್ ಹೋಗ್ತಾ ಇದ್ದಾರೆ ಅಂತ. ಆ ಕಾಲೇಜಿನ ವಾತಾವರಣ ಹೆಂಗಿತ್ತು? ವಿದ್ಯಾನಿಕೇತನ್ಗೆ ಕೊಡ್ಬೇಕಂತ ತುಂಬಾ ಆಸೆ ಇತ್ತು. ಅದು ಹೆಸರು ದೊಡ್ಡದಿದೆ, ಅದಕ್ಕೆ ಎಜುಕೇಶನ್ ಅಲ್ಲ. ಕಸಿನ್ಸ್ ಎಲ್ಲ ಅಲ್ಲೇ ಓದಿದ್ರು. ತುಂಬಾ ಖುಷಿ ಆಯ್ತು ಅಲ್ಲಿಗೆ ಬಂದು.
ಕಷ್ಟ ಸ್ಟಾರ್ಟಿಂಗ್ ಸಬ್ಜೆಕ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಸೊ ಸ್ವಲ್ಪ ಕಷ್ಟ ಆಗ್ತು. ಅಲ್ಲಿಂದ ಓದ್ತಾ ಇದ್ದೆ, ಅದು ಅಭ್ಯಾಸ ಆಯ್ತು, ಈಸಿ ಆಗ್ತಿತ್ತು. ಅಲ್ಲಿಂದ ಟ್ಯೂಷನ್ ತಗೊಳ್ಳೋ ಮಕ್ಳು ಇದ್ರಾ? ಟ್ಯೂಷನ್ ಅಷ್ಟೇನಿರ್ಲಿಲ್ಲ. ಇಲ್ಲ ಇಲ್ಲ, ಹೋಗ್ಬೇಡಿ ಅಂತ ಹೇಳ್ತಾ ಇದ್ರ? ಟ್ಯೂಷನ್ಗೆಲ್ಲ ಹೋಗ್ಬೇಡಿ ಅಂತ ಇಲ್ಲ, ಮುಕ್ತ ಅವಕಾಶ ಇತ್ತು, ಬಹುಶಃ ಎಲ್ಲಿ ಬೇಕಾದ್ರೆ ಹೋಗಿ ಓದ್ಬೋದು ಅಂತ ಹೇಳುವಂತ. ಇಲ್ಲೇ ಟೀಚಿಂಗ್ ತುಂಬಾ ಚೆನ್ನಾಗಿದೆ, ಸೊ ಅಷ್ಟೇ ಟೀಚಿಂಗ್ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ಚರಿಷ್ಮಾ. ಯಾಕೆ ಅಂತ ಹೇಳಿದ್ರೆ ನೀವು ಯಾವುದೇ ಖಾಸಗಿ ಇದಕ್ಕೆ ಹೋಗ್ಲಿಲ್ಲ, ಟ್ಯೂಷನ್ಗೆ ಹೋಗ್ಲಿಲ್ಲ. ಖಾಸಗಿ ಟ್ಯೂಷನ್ಗೆ ಹೋಗೋದೇ ಜೊತೆಗೆ ಅಮ್ಮತ್ತಿಗೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡು, ನೀವು ಹೇಳಿ ನನಗೆ ಒಂಥರ ಟ್ರಾವೆಲಿಂಗ್ ಇಷ್ಟ ಅಂತ, ಹಾಗೆ ಮಾಡಿಕೊಂಡು ಯಾವುದು ಒತ್ತಡಗಳಿಲ್ಲದೆ 93.3% ಬರಬೇಕಾದ್ರೆ ಬಹುಶಃ ನಿಜವಾಗಿ ಸಹ ಟೀಚಿಂಗ್ ಒಳ್ಳೇದಿದೆ ಅಂತೇಳಿ. ಯಾವಾಗ ನಮಗೆ ಒಂದು ಟೀಚಿಂಗ್ ಸರಿ ಇಲ್ಲದಾಗ ನೀವು ಹೇಳಿ ಅರ್ಥ ಆಗದಿದ್ದರೆ ಮತ್ತೊಂಥರ ಕಿರಿಕಿರಿ ಆಗುತ್ತೆ. ಆ ವಾತಾವರಣ ಇಲ್ಲಿಲ್ಲ ವಿದ್ಯಾನಿಕೇತನದಲ್ಲಿ. ಗುರುಗಳು ಹೆಂಗಿದ್ರು ಅಂತ, ಲೆಕ್ಚರ್ಸ್ ಎಲ್ಲ ಫುಲ್ ಸಪೋರ್ಟಿವ್ ಆಗಿದ್ರು. ಡೌಟ್ಸ್ ಎಲ್ಲ ಏನಿದ್ರೆ ಅಲ್ಲೇ ಕ್ಲಿಯರ್ ಮಾಡ್ತಾ ಇದ್ರು. ಮತ್ತೆ ಎಕ್ಸಾಮ್ ಟೈಮಲ್ಲೂ ಹೇಳ್ತಾ ಇದ್ರು ಟೆನ್ಷನ್ ಮಾಡ್ಕೊಳ್ಬೇಡಿ, ಕಾಮ್ ಆಗಿದ್ದು. ಮತ್ತೆ ಆಗಾಗ ಟೆಸ್ಟ್ ಪ್ರಿಪ್ರೇಟರಿ ಎಲ್ಲ ಇತ್ತು, ಸೊ ಟೆಸ್ಟ್ ಬರ್ದು ಅಭ್ಯಾಸ ಆಗೋಗಿತ್ತು, ಅಷ್ಟೇನು ಕಷ್ಟ ಆಗಲಿ. ಭಯ ಕಾಡ್ತಾ ಇತ್ತಾ ಪಿ ಯು ಸಿ ಬರುವಾಗ ಏನಾಗುತ್ತೆ ಅಂತ? ಹೌದು, ಸ್ಟಾರ್ಟಿಂಗ್ ಅಲ್ಲಿ ಇತ್ತು, ಅಲ್ಲಿ ಬರ್ದು ಫುಲ್ ಅಭ್ಯಾಸ ಆಗೋಯ್ತು. ಗುರುಗಳು ಏನು ಹೇಳಿದ್ರು, ಲೆಕ್ಚರ್ಸ್ ಏನು ಹೇಳಿದ್ರು ಫಸ್ಟ್ ಟಾಪರ್ ನೀವು ಅಂತ ಆದಾಗ? ತುಂಬಾ ಖುಷಿ ಪಟ್ರು ಎಲ್ಲ ಲೆಕ್ಚರ್ಸ್, ಕಂಗ್ರಾಟ್ಸ್ ಹೇಳಿ ತುಂಬಾ ಖುಷಿ ಪಟ್ರು. ಓದಿದ್ದಕ್ಕೆ ಪ್ರತಿಫಲ ಸಿಕ್ತು ಅಂತ ಹೇಳಿದ್ರು. ಕಲಿಕಾ ವಿಧಾನ ಹೇಗಿತ್ತು ಚರಿತ? ಎಷ್ಟು ಟೈಮಿಂದ ಎಷ್ಟು ಟೈಮಲ್ಲಿ ಕಲಿತಾ ಇದ್ದೆ? ಇಷ್ಟೇ ಅಂತೇಳಿ ಟೈಮ್ ಬಾಂಡ್ ಇಟ್ಕೊಳ್ತಾ ಇದ್ರೆ ಹೆಂಗೆ ಅಂತ ಇದನ್ನ ಯಾಕೆ ಕೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಈಗ PUC ಬರೆಯುವಂಥ ಮಕ್ಳು ಇರ್ಬೋದು ಅಥವಾ SLCಗೆ ಬರುವಂಥ ಮಕ್ಳು ಇರ್ಬೋದು, ಅವರಿಗೆ ಒಂದು ಗೈಡ್ ಆದಾಗೆ ಆಗುತ್ತೆ. ತಿಳಿದರೆ ಕಬ್ಬಿಣದ ಕಡಲೆಕಾಯಿ ಎಲ್ಲ, ಅಥವಾ ನಾವು ಹೇಳಿದ ಯುದ್ಧ ಕಾಲೇ ಶಾಸ್ತ್ರ ಅಭ್ಯಾಸ, ಯುದ್ಧಕ್ಕೆ ಪರೀಕ್ಷಾ ಹತ್ರ ಬಂತು ಅಂತ ಹೇಳಿದ ತಕ್ಷಣ ರಾತ್ರಿ ಹಗಲು ನಿದ್ದೆ ಬಿಟ್ಟು ಓದುವಂಥದ್ದು ಅದು ಅಲ್ಲ. ಹಿಂಗೆ ನಿಮ್ಮ ಕಲಿಕಾವಧಿ ಹೆಂಗಿತ್ತು ಅಂತ? ನಾನು ಈವ್ನಿಂಗ್ 6ಕ್ಕೆ ಕೂರ್ತಾ ಇದ್ದೆ, ಆಲ್ಮೋಸ್ಟ್ 10 ಇಲ್ಲ 11 ಗಂಟೆ ಓದ್ತಾ ಇದ್ದೆ. ಬೆಳಿಗ್ಗೆ ಹೇಳೋಕ್ಕೆ ಸ್ವಲ್ಪ ಲೇಟ್, 6:30 ಎಲ್ಲ ಹೇಳ್ತಾ ಇದ್ದೆ. ನಿಮಗೆ 7:45ಗೆ ಮನೆ ಬಿಡಬೇಕಿತ್ತಲ್ವಾ? ಸೊ 6:30 ಇಂದ ಒಂದು 7 ಅಂತ ಎಷ್ಟು ಗಂಟೆ ನೀವು ಓದ್ತಾ ಇದ್ರಿ? 5 to 6 hours ಡೈಲಿ. 5 to 6 hours. ಅವತ್ತು ಮಾಡಿದ ಲೆಕ್ಚರ್ ಏನು ಪಾಠ ಮಾಡಿರ್ತಾರೆ ಅದನ್ನ ಅವತ್ತೇ ಕಲಿತಾ ಇದ್ದೆ. ಆಗ್ಲಿಲ್ಲ ಅಂದ್ರೆ ಸಂಡೇಸ್ ಕೂತು ಡೌಟ್ಸ್ ಇದ್ರೆ, ಡೌಟ್ ಎಲ್ಲ ಇದ್ದಾಗ ಏನು ಮಾಡ್ತೀರಾ? ಹೋಗಿ ಕಾಲೇಜ್ಗೆ ಎಲ್ಲ ಲೆಕ್ಚರ್ಸ್ ಎಲ್ಲ ಫುಲ್ ಸಪೋರ್ಟಿವ್ ಆಗಿದ್ರು. ಡೌಟ್ಸ್ ಎಲ್ಲ ಆಗಾಗಲೇ ಕ್ಲಿಯರ್ ಮಾಡ್ತಾ ಇದ್ರು ಕೇಳಿದ್ರೆ. ಒಂದ್ ಸೈಡ್ ಇಂದ ತಾಯಿ ಶಿಕ್ಷಕಿ, ಹೌದು, ಬಹುಶಃ ಬಹಳ ಖುಷಿ ಕೊಟ್ಟಿರ್ಬೋದು ತಾಯಿಗೆ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ನಿಮ್ಮ ತಾಯಿಗೆ ಗೊತ್ತಿರುತ್ತೆ, ನಾನು ಕಲಿಸಿದ ಮಗ ಅಥವಾ ನಾನು ಕಲಿಸಿದ ಮಗಳು ಒಂದು ಉನ್ನತ ಸ್ಥಾನಕ್ಕೆ ಬರ್ತಾ ಇದ್ದಿಲ್ಲ, ಅಲ್ಲ ಜಿಲ್ಲೆಗೆ ಕೀರ್ತಿ ತರ್ತಾ ಇದ್ದಾಳೆ ಅಂತ ಬಹುಶಃ ಅದಕ್ಕಿಂತ ದೊಡ್ಡದು ಮತ್ತೊಂದು ಇರಲಿಕ್ಕಿಲ್ಲ. ಅದ್ರ ಜೊತೆಗೆ ಬಹುಶಃ ತಂದೆ ತಾಯಿಗೆ ಕೊಡುವಂಥ ಅತ್ಯುನ್ನತ ಒಂದು ಪದವಿ ಅಥವಾ ಗೌರವ ಸನ್ಮಾನ ಅಂತ ಇದ್ರೆ ಬಹುಶಃ ಚರಿತ ಇವತ್ತು ಕೊಟ್ಟಿದ್ದಿರ್ಬೋದು, ಅನಿಸ್ಲಿಲ್ವಾ? ತುಂಬಾ ಅನಿಸ್ತು. ಎಲ್ಲ ಮಮ್ಮಿಗೆಲ್ಲ ಕೊಲೀಗ್ಸ್ ಎಲ್ಲ ಕಾಲ್ ಮಾಡುವಾಗ ತುಂಬಾ ಖುಷಿ ಆಗ್ತಿತ್ತು, ಪ್ರೌಡ್ ಫೀಲ್ ಆಗ್ತಾ ಇತ್ತು. ಹೌದು, ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಅನಿಸ್ತಾ ಇರಲಿಲ್ವಾ? ತುಂಬಾ ಅನಿಸ್ತಾ ಇತ್ತು. SLC ಮಾರ್ಕ್ಸ್ ಹೇಗಿತ್ತು ಚರಿತ? ನನಗೆ 94 ಸಿಕ್ಕಿತ್ತು. 94 ಇತ್ತು. ಆಗ ಹೇಗೆ ಅನಿಸ್ತಾ ಇತ್ತು? ಆಗ ಕಾಲೇಜ್ನಿಗೆ ಅವ್ರು 5th or 6th ಏನೋ ಪ್ಲೇಸಲ್ಲಿ ಇದ್ದೆ, ಅದು ಖುಷಿ ಇತ್ತು. ಅಷ್ಟೇನು ಸಿಗ್ತದೆ ಅಂತ ಆಗ ಅನ್ಸಿರ್ಲಿಲ್ಲ. ಮಕ್ಕಳು ನೆನ್ಸಿದ್ರ ಚರಿತ ಬರ್ತಾಳೆ ಈ ಸಲ? ಇಲ್ಲ, ಟಾಪರ್ ಅಂತ ಯಾರು ಇರ್ಲಿಲ್ಲ, ಕಾಣಿಸ್ತದೆ, ಗೊತ್ತಿಲ್ಲ. ಯಾಕೆ ಸದ್ದಿಲ್ಲದೆ ಟಾಪರ್ ಆಗಿ ಬಂದವಳು ಅಂತ. ಕಾಲೇಜಲ್ಲಿ ಹೆಂಗಿತ್ತು, ಮಾರ್ಕ್ಸ್ ಎಲ್ಲ ಹೆಂಗಿತ್ತು? ಚೆನ್ನಾಗಿತ್ತು, ಆಲ್ಮೋಸ್ಟ್ 90 above, 85 above ಎಲ್ಲ ತೆಗಿತಿದ್ದೆ. ಬಹುಶಃ ಫೈನಲ್ ಎಕ್ಸಾಮ್ ಅಲ್ಲಿ ಎಲ್ಲರಿಗೂ ಶಾಕ್ ಕೊಟ್ಟಿದ್ದು. ಹೌದು, ಚರಿತನೇ ನೆನ್ಸಿರ್ಲಿಲ್ಲ ನನಗೆ ಎಷ್ಟು ಬರುತ್ತೆ ಅಂತ ಹೇಳಿ. ಖುಷಿ ಕೊಟ್ಟಿತ್ತು ಮಾರ್ಕ್ಸ್. ಅದರಲ್ಲೂ 2 ಔಟ್ ಆಫ್ ಔಟ್ ಬರುತ್ತೆ ಅಂತ ಇತ್ತು, ನಿರೀಕ್ಷೆ ಇತ್ತು. ಎಕ್ಸಾಮ್ ಬರ್ತಿದ್ದೆ, ಚೆನ್ನಾಗಿ ಬರ್ತಿದ್ದೆ. ಭಾಳ ಕಷ್ಟ ಅಂತೇಳಿ ಸಬ್ಜೆಕ್ಟಲ್ಲಿ ಕೂಡ 95 ತೆಗೆದಿದೆ. ಇನ್ನೊಂದು ಕಡೆ ಬಹುಶಃ ಕಲಿಕೆ ಜೊತೆಗೆ ನಾವು ನಿಮ್ಮದು ಬೇರೆ ಏನೇನು ಕಲಿಕೆಗಳಿದ್ದಾವೆ ಅಂತ, ಒಂದು ಕಡೆಯಿಂದ ಓದೋದಾಯ್ತು, ಬೇರೆ ಇನ್ನೇನು ಹವ್ಯಾಸಗಳಿದ್ದಾವೆ ಅಂತ? ನೋವೆಲ್ಸ್ ಓದ್ತಾ ಇದ್ದೆ, ಮನೆಗೆ ಸಿಸ್ಟರ್ ಅಥವಾ ಕಸಿನ್ಸ್ ಎಲ್ಲ ಬರುವಾಗ ಬ್ಯಾಡ್ಮಿಂಟನ್ ಎಲ್ಲ ಆಡ್ತಾ ಇದ್ದೆ. ಸ್ಪೋರ್ಟ್ಸರ್ ಆಗಿದ್ರೆ? ಸ್ಕೂಲಲ್ಲಿ ಇದ್ದೆ, ಕಾಲೇಜಲ್ಲಿ ಇಲ್ಲ. ಯಾಕೆ? ಸ್ಟಡೀಸ್ ಅಂತ ಇತ್ತಲ್ಲ ಹಾಗೆ. PUCಯ ನಂತರ ಏನು ಮಾಡಬೇಕು ಅಂತ? ಇಂಜಿನಿಯರಿಂಗ್ ಆಗಬೇಕು. ಯಾವ ಸಬ್ಜೆಕ್ಟಲ್ಲಿ? ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಲ್ಲಿ. ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಅಲ್ಲಿ. ಯಾಕೆ ಇಂಜಿನಿಯರಿಂಗ್ ಆಯ್ಕೆ ಮಾಡಿದ್ರಿ ಅಂತ? ಫಸ್ಟ್ ಇಂದ ಇಂಟ್ರೆಸ್ಟ್ ಇತ್ತು, ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಇಷ್ಟ. PCMC ತಗೊಂಡೆ, ಅಲ್ಲಿಂದ ಈಗ ಇಂಜಿನಿಯರಿಂಗ್ ಆಗಬೇಕು ಅಂತ ಇಷ್ಟ ಇದೆ. ಮೊದಲೇ ಇತ್ತ ಕನಸಿತ್ತ ನಾನು ಇಂಜಿನಿಯರ್ ಆಗಬೇಕು ಅಂತ? ಫಸ್ಟ್ ಇಂದ ಇತ್ತು ಇಂಜಿನಿಯರ್. ಸಾಧಾರಣ ನಾನು ನೋಡುವಾಗೆ ಈ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದಂತಹ ಮಕ್ಕಳು ಇರ್ಬೋದು, ಅವರು ಮೆಡಿಕಲ್ ಇದು ಬಿಟ್ಟರೆ ಬೇರೆ ಯೋಚನೆ ಮಾಡಲ್ಲ. ಯಾಕದಂಗೆ? ಅದಕ್ಕೆ ತುಂಬಾ ಸ್ಕೋಪ್ ಇರ್ತದೆ, ಸ್ಯಾಲ್ರಿನೂ ತುಂಬಾ ಜಾಸ್ತಿ, ಹಾಗಾಗಿ ಇಂಜಿನಿಯರಿಂಗ್ ಅಥವಾ ಬೇರೆ ಫೀಲ್ಡ್ಗೆ ಹೋಗ್ತಾರೆ ಅಂತ ಹೇಳುವಂಥದ್ದು. ಈಗ ನಿಮ್ಮ ಇದಕ್ಕೆ ಸ್ಟಡೀಸಿಗೆ ಬರೋದಾದರೆ ಕೆಲವೊಮ್ಮೆ ಶಾಲೆ ಕಾಲೇಜಲ್ಲಿ ಮಾಡಿದ ಪಾಠಗಳು ಕೂಡ ನಮಗೆ ಅರ್ಥ ಆಗಲ್ಲ.
ಆಗ ಏನು ಮಾಡ್ತಾ ಇದ್ರಿ ಚರೀಶ್? ಆಗಾಗ ಅರ್ಥ ಆಗಿಲ್ಲ ಅಂದ್ರೆ ಆಗಾಗ್ಲೇ ಕೇಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ರು, ಬೇಕಂದ್ರೆ ಮತ್ತೊಮ್ಮೆ ಮಾಡ್ತಾ ಇದ್ರು, ಸಪೋರ್ಟಿವ್ ಆಗಿದ್ರು. ಈಗ ಕೆಲವೊಂದು, ಈಗ ತಾವೇ ಆಗ್ಲೂ ಆರಂಭದಲ್ಲಿ ಹೇಳಿದ್ರು ವಿದ್ಯಾನಿಕೇತನಕ್ಕೆ ಸೇರದೇ ಒಂದು ಹೆಮ್ಮೆ ಅಂತ. ಏನು, ಯಾವ ರೀತಿ ಹೆಮ್ಮೆ ಅಂತ ಅನಿಸ್ತಾ ಇತ್ತು? ಆಲ್ಮೋಸ್ಟ್ LIS ಟಾಪರ್ಸ್ ನಮ್ಮ ಕಾಲೇಜಿಂದ ಇದ್ದಾರೆ. ಲಾಸ್ಟ್ ಇಯರ್ 4 ಟಾಪರ್ಸ್ ನಮ್ಮ ಕಾಲೇಜಿಂದ ಇದ್ದಾರೆ. ಸೊ ನನ್ನ ಸೀನಿಯರ್ಸ್, ಸ್ಕೂಲಲ್ಲಿ ಇದ್ದ ಸೀನಿಯರ್ಸ್ ಎಲ್ಲ ಇಲ್ಲೇ ಜಾಯ್ನ್ ಆಗಿ ಒಳ್ಳೊಳ್ಳೆ ಮಾರ್ಕ್ಸ್ ತೆಗ್ದಿದ್ದಾರೆ. ಸೊ ಅಲ್ಲಿಗೆ ಸೇರ್ಬೇಕಂತ. ಯಾರು ಗೈಡ್ ಮಾಡಿದ್ರು ಇಂಜಿನಿಯರಿಂಗ್ ಹೋಗ್ಲಿಕ್ಕೆ? ಇಂಜಿನಿಯರಿಂಗ್ ನನಗೆ ಫಸ್ಟಿಂದ ಇಷ್ಟ ಇತ್ತು. ನನ್ನ ಸಿಸ್ಟರ್ ಸಪೋರ್ಟ್ ಮಾಡ್ತಾ ಇದ್ರು. ಇಂಜಿನಿಯರಿಂಗ್ ಬನ್ನಿ ಅಂತ. ಸಿಸ್ಟರ್ ಏನು ಮಾಡ್ತಾ ಇದ್ದಾರೆ? ಅವರು ಇಂಜಿನಿಯರಿಂಗ್ ಮಾಡಿ MBA ಮಾಡ್ತಾ ಇದ್ದಾರೆ. ಬಹುಶಃ ಅಕ್ಕನ ಹಾದಿಯನ್ನೇ ತಂಗಿ ತಿಳ್ಕೊಂಡು ಹೋಗುವ ಅಂತ ಹೇಳುವಂಥದ್ದು. ಮನೆಯಲ್ಲಿ ಹೇಗಿತ್ತು ತಂದೆ ತಾಯಿಯ ಪ್ರೋತ್ಸಾಹ ಅಂತ? ಮನೆಯಲ್ಲೂ ತುಂಬಾ ಸಪೋರ್ಟಿವ್ ಆಗಿದ್ರು. ಪ್ರೆಷರೈಸ್ ಏನು ಮಾಡ್ತಾ ಇರಲಿಲ್ಲ, ಓದು ಅಂತ. ಆಗೋಷ್ಟು ಓದಿ ಒಳ್ಳೆ ಮಾರ್ಕ್ಸ್ ತೆಗಿ ಅಂತ ಹೇಳ್ತಾ ಇದ್ರು. ಚರಿತನ ಜೊತೆ ಮಾತಾಡ್ತಿದ್ದಾಗ ಒಂದು ಪ್ರಶ್ನೆ ಕೇಳಿದ್ರು, ನಿಮ್ಮ ಯಶಸ್ವಿನ ಗುಟ್ಟೇನು ಅಂತ? ಗೊತ್ತೇನಿಲ್ಲ, ಫಸ್ಟಿಂದ ಓದ್ತಾ ಇದ್ದೆ. ಅಲ್ಲಲ್ಲ, ಭಾಳ ಮುಗ್ಧಿಯಾಗಿದ್ದೀಯಾ ಒಂಥರ. ಅಂತೆಲ್ಲ ಆರಂಭದಲ್ಲಿ ಅಂತ ದೊಡ್ಡ ಮಾರ್ಕ್ಸ್ ಇರಲಿಲ್ಲ, 85 90 91 ಇದರೊಳಗೆ ಬರ್ತಾ ಇತ್ತು. ಈಗ ಸಡನ್ನಾಗಿ ಜಿಲ್ಲೆಗೆ ಟಾಪರ್ ಆಗಿ ಬಂದಂಥ ಹೆಣ್ಮಕ್ಳು. ಬಹುಶಃ ಕಾಲೇಜಲ್ಲಿ ಕೂಡ ಯಾರು ನಿರೀಕ್ಷೆ ಮಾಡಿರಲಿಕ್ಕಿಲ್ಲ ಚರಿತಾ ಇಷ್ಟು ಚಂದ ಓದಿರ್ತಾಳೆ ಅಥವಾ ಇಷ್ಟು ಕಷ್ಟಪಟ್ಟಿರ್ತಾಳೆ ಅಂತ ಹೇಳುವಂಥದ್ದು. ಇದೊಂದು ರೀತಿಯ ಆಕಸ್ಮಿಕ ಬಂದಂಥ ಅತ್ಯುನ್ನತ ಬಹುಮಾನ ಅಥವಾ ಉಡುಗೊರೆ. ಅದನ್ನ ಯಾವ ರೀತಿ ಸ್ವೀಕಾರ ಮಾಡಿದಿಲ್ಲ, ಒಂದು ರೀತಿ ನನಗೂ ಹೊಟ್ಟೆ ಕಿಚ್ಚಾಗ್ತಾ ಇದೆ. ಖುಷಿ ಆಯ್ತು. ಕಷ್ಟ ಫಸ್ಟಿಂದ ಪಟ್ಟಿದ್ದೀನಿ, ಸೊ ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ ಸಿಗುತ್ತೆ ಅಂತ. ಬಹುಶಃ ಎಂತ ಹೇಳೋದು, ಸಾಧನೆ ಮಾಡದಿದ್ರೆ ಯಾವುದೇ ಯಶಸ್ಸಿಗೆ ಮಾಡಲಿಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳುವಂಥದ್ದು. ಭಾಳಷ್ಟು ಪರಿಶ್ರಮ ಪಟ್ಟಿದ್ದೀರಾ ಮನೆಯಲ್ಲಿ. ತಂದೆ ತಾಯಿಗೆ ಗೊತ್ತಿಲ್ಲದೆ ಓದಿದ್ದುಂಟ? ಇಲ್ಲ ಇಲ್ಲ, ತಂದೆ ತಾಯಿ ಕೈಯಿಂದ ಬೈಸ್ಕೊಂಡು ಓದಿದ್ದುಂಟ? ಅವ್ರು ಬೈಯಲ್ಲ, ಹಂಗೆ ಓದೋದಂತ ಹೇಳಲ್ಲ ಅಷ್ಟು. ಲೈಕ್ ಯಾಕೆ ಹೇಳಿದೆ ಅಂತ, ಅಮ್ಮ ಶಿಕ್ಷಕಿ ಹೌದು ಅಲ್ವಾ? ಆ ಗುರುವಿನ ಸ್ಪರ್ಶ ಮನೇಲೇ ಇದ್ದಾಗ ಬಹುಶಃ ಅಮ್ಮನಿಗೆ ಇರುತ್ತೆ ಇಷ್ಟು ಟೈಮಿಗೆ ಓದಬೇಕು, ಇಲ್ಲ ಕಷ್ಟ ಆಗುತ್ತೆ, ಮತ್ತೆ ಮುಂದಿನ ಭವಿಷ್ಯ ನಿಮ್ಮದೇ, ನಮ್ಮ ಕೈಲಿ ಇಲ್ಲ ಅಂತ. ಅಮ್ಮ ಮಾಮೂಲಿ ಶಾಲೆಯಲ್ಲಿ ಹೇಳ್ತಾರಲ್ಲ ಮಕ್ಕಳಿಗೆ, ಮಕ್ಕಳೇ ಓದದಿದ್ರೆ ನೀವೇ ಫೇಲ್ ಆಗಿ ಹೋಗೋದು, ಬೇರೆ ಮಕ್ಕಳೆಲ್ಲ ಮುಂದೆ ಹೋಗ್ಬಿಡ್ತಾರೆ ಅಂತೇಳಿ. ಅಂಥದ್ದಿತ್ತ ಮನೆಯಲ್ಲಿ ಅಂತ? ಅವ್ರಿಗೆ ಗೊತ್ತಿತ್ತು, ಹಂಗೆಲ್ಲ ಇದ್ರೆ ಟೆನ್ಷನ್ ಆಗ್ತಾಳೆ ಇವಳು. ಅದಕ್ಕೆ ಫಸ್ಟ್ ಹೇಳಿದ್ರು, ಒಳ್ಳೆ ಮಾರ್ಕ್ಸ್ ತೆಗಿ, ಯಾವಾಗ್ಲೂ ಓದಿ ಒಳ್ಳೆ ಮಾರ್ಕ್ಸ್ ತೆಗಿ ಅಂತ. ನಾನು ಹಂಗೆ ಮಾಡ್ತಾ ಇದ್ದೆ. ಸೊ ಮನೇಲಿ ನಿರೀಕ್ಷೆ ಇತ್ತ ಚರಿತಾ ಟಾಪರ್ ಆಗ್ತೀನಿ ಅಂತ ಇರ್ಲಿಲ್ಲ? ಟಾಪರ್ ಆದ ತಕ್ಷಣ ಅಪ್ಪ ಅಮ್ಮನ ಪ್ರತಿಕ್ರಿಯೆ ಹೆಂಗಿತ್ತು? ತುಂಬಾ ಖುಷಿ ಪಟ್ರು. ಸ್ವೀಟ್ ಎಲ್ಲ ತಗೊಂಡ್ ಬಂದು ಕೊಟ್ರು. ರಿಲೇಟಿವ್ಸ್ ಎಲ್ಲ ಕಾಲ್ ಮಾಡಿದಾಗ ಇನ್ನೂ ಖುಷಿ ಆಯ್ತು. ಬಹುಶಃ ಎಲ್ಲರೂ ಹೇಳುವಾಗ ಮತ್ತಷ್ಟು ಖುಷಿ. ಮುಂದೆ ಇಂಜಿನಿಯರಿಂಗ್ ಆಗಬೇಕು ಅಂತ, ಇಂಜಿನಿಯರಿಂಗ್ ಏನಾದ್ರು ಕನಸಿದೆಯಾ, ಈ ರೀತಿ ಆಗ್ಬೇಕು ನಾನು ಅಂತ ಹೇಳುವಂಥದ್ದು? ಇನ್ನೂ ಡಿಸೈಡ್ ಮಾಡಿಲ್ಲ. ಅದು ಒಳ್ಳೆ ಪೋಸ್ಟ್ ಅಲ್ಲಿ ಇದೆ, ಖುಷಿ. CET ಕೋಚಿಂಗ್ಗೆ ಹೋಗ್ತಾ ಇದೆಯಾ? 1 ಮಂತ್ ಹೋಗ್ತಾ ಇದ್ದೀರಾ. ಬಹುಶಃ CET ಇಲ್ಲಿ ನಿರ್ಧಾರ ಹೌದಲ್ಲ? ಏನು ಅನ್ನಿಸ್ತಾ ಇತ್ತು? ಒಂದು ಸೈಡಿಂದ ಶಾಲಾ ವಿದ್ಯಾಭ್ಯಾಸಗಳನ್ನ ಮುಗಿಸಿದ್ವಿ, ಮತ್ತೊಂದು ಕಡೆಯಿಂದ PUC ಒಂದು ಘಟ್ಟ. ಬಹುಶಃ ಜೀವನದ SLC ಎಲ್ಲರೂ ಹೇಳ್ತಾರೆ ಚರಿತಾ, SLC ಘಟ್ಟ ಅಲ್ಲ, ಟರ್ನಿಂಗ್ ಪಾಯಿಂಟ್ ಇರೋದೇ PUCಯಲ್ಲಿ. PUCಯಲ್ಲಿ ನಿಮಗೆ ಆಯ್ಕೆಗೆ ಒಳ್ಳೆ ಅವಕಾಶಗಳಿದೆ. SLCಯಲ್ಲಿ ನೀವು ಏನಿದೆ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಇದನ್ನ ತಗೊಂಡು ಹೋಗುವಂಥದ್ದು 3 ಸಬ್ಜೆಕ್ಟ್. ಆದರೆ PUCಗೆ ಬಂದ ನಂತರ ಆಯ್ಕೆಗಳು ಬಹಳ ವಿಪುಲವಾದ ಅವಕಾಶಗಳು ಇವತ್ತು ಇರುತ್ತೆ. ಆಯ್ಕೆ ಮಾಡುವಾಗ ಕೂಡ ನಾವು ಯಾರನ್ನೂ ಕೇಳಲ್ಲ, ನಮ್ಮ ಓನಾಗಿ ಆಯ್ಕೆ ಮಾಡ್ಕೊಂಡು ಹೋಗ್ತೇವೆ. ನಾ ಎಲ್ಲರೂ ಆಯ್ಕೆಯಲ್ಲಿ ಎಡಿಬಿಟ್ಟೆ ಅಂತ ಅನ್ಸುತ್ತಾ? ಹಾಗೇನಿಲ್ಲ, ಇಲ್ಲ, ಇಂಜಿನಿಯರಿಂಗ್ಗೆ ಇಷ್ಟ, ಅದನ್ನು ಬಿಟ್ಟು ಬೇರೆ ಇದು ಆಸಕ್ತಿ ಇಲ್ಲ ಅಂತ. ಜೊತೆಗೆ ಈಗ ನಿಮ್ಮ ಕಾಲೇಜಿನಲ್ಲಿ ಏನು ಹೇಳ್ತಾ ಇದ್ರು, ಚರಿತಾ ಆ್ಯಾವರೇಜ್ ಸ್ಟೂಡೆಂಟ್ ಅಲ್ಲ ಅಥವಾ ದಡ್ಡಿನೂ ಅಲ್ಲ, ಟಾಪಲ್ಲಿ ಇರುವಂಥ ಹೆಣ್ಮಗಳು. ಇವತ್ತು ಇಡೀ ಜಿಲ್ಲೆಗೆ ಟಾಪರ್ ಆಗಿ ಬಂದಾಗ ಪ್ರಥಮವಾಗಿ ಕಾಲೇಜಿನ ವಾತಾವರಣ ಹೆಂಗಿತ್ತು ಅಂತ? ಎಲ್ಲ ಖುಷಿ ಪಟ್ರು. ಲೈಕ್ ಕಾಲೇಜಲ್ಲಿ ಯಾರನ್ನ ನಿರೀಕ್ಷೆ ಮಾಡಿದ್ರು, ಇಂಥವ್ರು ಬರ್ಬೋದು ಅಂತ ಯಾರನ್ನ ನಿರೀಕ್ಷೆ ಮಾಡಿದ್ರೆ? ಇದ್ರು, ಕಾಂಪಿಟೇಷನ್ ಇದ್ರು ತುಂಬಾ ಮಕ್ಕಳು. ಸೊ ಬಹುಶಃ ಅವರ ನಿರೀಕ್ಷೆಗಿಂತ ಒಂದು ಪಟ್ಟು ಹೆಚ್ಚು ಬಂದಿದೆ, ಅದು ಖುಷಿ ಕೊಟ್ಟ ಅಂತ. ತುಂಬಾ ಖುಷಿ ಕೊಟ್ಟು. ನಿಮ್ಮ ಮುಖದಲ್ಲಿ ಇರುವ ಖುಷಿ ಅದೇ. ನಾವು ಒಂದು ಶಾಲೆಯಲ್ಲಿ ಸಾಧಾರಣ ಇರ್ತಾರೆ, ದಡ್ರು ಯಾರು, ನಮ್ಮಲ್ಲಿ ಸಾಧಾರಣ ಅನ್ಸುಯ ಟೀಚರ್ ಬೈತಾ ನಮ್ಗೆ ಹೇಳ್ತಾ ಇದ್ರು, ನೀವು ಫಿಟ್ಟರ್ ಆಗ್ಲಿಕ್ಕೆ ಅನ್ಫಿಟ್ ಅಂತೇಳಿ ಅಂಥ ಮಾತುಗಳನ್ನೆಲ್ಲ ನಾವು ಕೇಳ್ತಿದ್ವು. ಟೀಚರ್ ಹಿಂಗೆ ಬೈತಾ ಇದ್ರು ಅಂತೇಳಿ. ಯಾವಾಗ ನಾವು ನಮ್ಮ ಒಂದು ಟ್ಯಾಲೆಂಟ್ನ ತೋರಿಸುವಾಗ ಅವರಿಂದ ನಿರೀಕ್ಷೆಗೆ ಮೀರಿ ಒಂದು ರೀತಿಯ ಸ್ವಾಗತಗಳಿರುತ್ತೆ. ವಾಹ್, ಏನೇ ಆಗಲಿ ಗ್ರೇಟ್ ಅಂತ ಅನ್ಸಿದ್ದಿತ್ತ? ತುಂಬಾ ಅನಿಸ್ತು. ನನ್ನ ಮಾರ್ಕ್ಸ್ ಅಂತೂ ಗೊತ್ತಾಗುವಾಗ ತುಂಬಾ ಖುಷಿ ಆಯ್ತು. ಕಾಲೇಜ್ಗೆ ಟಾಪರ್ ಅನ್ನೋವಾಗ ಇನ್ನೂ ಖುಷಿ ಆಯ್ತು, ಭಾಳ ಖುಷಿ ಕೊಡ್ತು. ಈಗ SLC ಮತ್ತು PUC ಬರೆಯುವಂಥ ಪುಟ್ಟ ಮಕ್ಕಳಿಗೆ ಏನು, ಚರಿತಾನು ಪುಟ್ಟ ಮಗಳೇ, ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಯಾಕೆ ಅಂತ ಹೇಳಿದರೆ, ನಾನು ಆರಂಭದಲ್ಲಿ ಹೇಳಿದೆ, SLC ಮತ್ತು PUCಗೆ ಬರುವಾಗ ಒಂದು ರೀತಿಯ ವಾತಾವರಣನೇ ಕಲುಷಿತ ಆಗಿರ್ತದೆ. ನಾನು ನಮ್ಮ ಮನೆ ಪಕ್ಕದಲ್ಲಿ ಕೇಳ್ತಾ ಇದ್ದೆ, ಮೊನ್ನೆ ನ್ಯೂಸ್ ಉಂಟಾ ನೋಡಿ ಅಂತ ಕೇಳೋವಾಗ, ಇಲ್ಲ ನಾನು ಕೇಬಲ್ ತೆಗೆಸಿಬಿಟ್ಟೆ, ನನ್ನ ಮಗಳು ಓದಲ್ಲ ಅಂತೇಳಿ ಇಂಥದ್ದೆಲ್ಲ ಇರುತ್ತೆ. ಎಲ್ಲ ಒಂದು ರೀತಿ ಕೇಬಲ್ ತೆಗೆದ್ರೆ ಮಾತ್ರ ನನ್ನ ಮಗಳು ಚೆನ್ನಾಗಿ ಓದೋದು, ಅಲ್ಲ ಎಲ್ಲರೂ ಫಿಲಮ್ TV ನೋಡಲಿಕ್ಕೆ ಬಿಡೋದ್ರೆ ನನ್ನ ಮಗಳು ಟಾಪರ್ ಆಗ್ತಾಳೆ ಅಂತ. ಅಂಥದ್ದು ಆಗೆಲ್ಲ ಇರುವಂಥ ಮಕ್ಕಳಿಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ?
ಅವ್ರಿಗೆ ಏನು ಹೇಳೋದಂದ್ರೆ ಮೊದಲಿಂದಲೇ ಓದಬೇಕು, ಅವತ್ತಿಂದ ಅವತ್ತೇ ಕವರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು, ಮತ್ತು ಟೀಚರ್ಸ್ಗೆಲ್ಲ ರೆಸ್ಪೆಕ್ಟ್ ಕೊಡಬೇಕು. ಅವ್ರು ಹೇಳಿದ್ದು ಅವತ್ತೇ ಓದಬೇಕು. ಮತ್ತು ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಎಲ್ಲ ರೆಫರ್ ಮಾಡ್ತಾ ಇರಬೇಕು. ಡೌಟ್ಸ್ ಏನೋ ಇದ್ದರೆ ಅಲ್ಲೇ ಕ್ಲಿಯರ್ ಮಾಡ್ಕೊಳಕ್ಕೆ ನೋಡಬೇಕು, ಲಾಸ್ಟ್ ಮೂಮೆಂಟ್ಗೆ ಇಟ್ಕೊಳ್ಬಾರ್ದು. ಮತ್ತು ಎಕ್ಸಾಮ್ ಬರೆಯೋಕೆ ಟೆನ್ಷನ್ ಮಾಡ್ಕೊಳ್ಬಾರ್ದು. ಹಾಗೆ ಅಷ್ಟೆಲ್ಲ ಇದೆ. ಹೌದು. ಎಕ್ಸಾಮ್ ಬರೆಯುವಾಗ ಯಾಕೆ ಟೆನ್ಷನ್? ಎಕ್ಸಾಮ್ ಬರೆಯೋಕೆ ಆಗ್ತದೆ, ಕ್ವೆಶನ್ ಪೇಪರಲ್ಲಿ ಟಫ್ ಆದರೆ ಟ್ವಿಸ್ಟ್ ಹಾಕಿ ಕೊಟ್ಬಿಟ್ರೆ. ಈಗ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಏನು ಮಾಡ್ತಾ ಇದ್ದೀರಿ ಚರಿತಾ? ಫಸ್ಟ್ ನಾನು ಲೆಕ್ಚರ್ಸ್ ಎಲ್ಲ ಹೇಳ್ತಾ ಇದ್ರು 1 ಮಾರ್ಕ್ಸ್ ಕಷ್ಟ ಇರ್ತದೆ, ಟ್ವಿಸ್ಟಿಂಗ್ ಅಲ್ಲೇ ಇರ್ತದೆ, ಕಷ್ಟ ಇರೋದು ಅಂತ. ಅದಕ್ಕೆ ನಾನು ಲಾಸ್ಟಿಂದ ಓದ್ಕೊಂಡು ಬರ್ತಾ ಇದ್ದೆ. ಕ್ವೆಶನ್ 15 ಮಿನಿಟ್ಸ್ ಕೊಡ್ತಾ ಇದ್ರು ಓದೋಕೆ, ಕ್ವಶನ್ ಓದಲಿಕ್ಕೆ 15 ಮಿನಿಟ್ಸ್ ಇರುತ್ತೆ. ಓಕೆ. ಸೊ ಲಾಸ್ಟಿಂದ ಓದ್ಕೊಂಡು ಬರ್ತಾ ಇದ್ದೆ. ಅಲ್ಲಿಂದ ಫಸ್ಟ್ ಮೇನ್ ಗಂಟೆ ಓದಿ ಅಲ್ಲಿಂದ ಈಸಿ ನನಗೆ ಗೊತ್ತಿರೋದೆಲ್ಲ ಫಸ್ಟ್ ಬರಿತಾ ಇದ್ದೆ. ಲಾಸ್ಟಿಗೆ ಗೊತ್ತಿಲ್ಲದ್ದು ಸ್ವಲ್ಪ ಯೋಚನೆ ಮಾಡಿ ಟೈಮ್ ತಗೊಂಡು ಬರಿತಾ ಇದ್ದೆ. ಬಹುಶಃ ಅದೇ ಒಳ್ಳೇದು ಅಂತಲ್ಲ. ಫಸ್ಟ್ ಒಂದು 15 ಮಿನಿಟ್ಸ್ ಫುಲ್ ಕ್ವಶನ್ಸ್ನ ಚೆನ್ನಾಗಿ ಓದ್ಕೊಳ್ಳೋದು, ಯಾವುದೇ ಆನ್ಸರ್ ಎಲ್ಲೆಲ್ಲಿ ಇದೆ, ಹಿಂಗೆ ಬರಿಬೋದು ಅಂತ ಹೇಳುವಂಥದ್ದು. ಕೆಲವೊಮ್ಮೆ ಟೆನ್ಷನ್ ಆಗಿಬಿಡುತ್ತೆ, ಟೈಮ್ ಆಯಿತು ಪೇಪರ್ ಕೊಡಿ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಅದು ಇತ್ತು, ಹಂಗೆ ಆಗ್ತಾ ಇತ್ತು? ನಮಗೆ ಪ್ರಿಪ್ರೇಟರಿ ಇತ್ತು, ಟೆಸ್ಟ್ ಎಲ್ಲ ಕೊಡ್ತಾಯಿದ್ರು. ಅಲ್ಲಿ ಟೈಮ್ ಹೆಂಗೆ ಬರೆಯೋದು ಅಂತ ಗೊತ್ತಾಗ್ತಿತ್ತು. ಸೊ ಅಷ್ಟೇನು ಕಷ್ಟ ಆಗಲಿಲ್ಲ. ಪ್ರತಿ ಟೆಸ್ಟಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರ್ತಾ ಇತ್ತು ಚರಿತಾ? ನಾವು 70ಗೆ ಬರ್ತಾ ಇದ್ವಿ ಪ್ರಿಪ್ರೇಟರಿ ಎಲ್ಲ. 30 ಮಾರ್ಕ್ಸ್ ಪ್ರಾಕ್ಟಿಕಲ್ಸ್ ಇತ್ತು. ಸೊ 70ಗೆ 60 ಎಬವ್ ಎಲ್ಲ ಇತ್ತು. ಓಹ್, ಒಳ್ಳೆ ಮಾರ್ಕ್ಸ್ ಇತ್ತು. ಹೌದು. ಅರೆ ನಿರೀಕ್ಷೆ ಇರಲಿಲ್ಲ ಅಂತಷ್ಟೇ. ಈಗ ಒಂದು ಕಡೆಯಿಂದ PUC ಆಯಿತು, ಇನ್ನೊಂದು ಕಡೆಯಿಂದ ನಿಮ್ಮ ಪ್ರೈಮರಿನ ಮುಗ್ದಾಯಿತು, SLC ಎಲ್ಲ ಸೆಕೆಂಡ್ ಇಯರ್ PUC ಘಟ್ಟನ ಮುಗ್ದೋಯ್ತು. ಈಗ ನಿಮ್ಮ ಏನಿರ್ಚಿತ್ತ ಈಗ ಇಂಜಿನಿಯರಿಂಗ್ ಅಂತ. ಬಹುಶಃ ನಾನು 4 ವರ್ಷಗಳ ಕಾಲ ಇಂಜಿನಿಯರಿಂಗ್ ಮಾಡಿ ಮತ್ತೆ ಸಾಧನೆ ಮಾಡಬೇಕು ಅಂತ ಹೇಳುವಂಥದ್ದು, ಅಥವಾ ಮತ್ತೆ ಇನ್ನೇನಾದ್ರು ಮಾಡಬೇಕು ಅಂತ ಹೇಳುವಂಥ ಉಂಟಾ ಅಂತ? ಇಲ್ಲ, ಇಂಜಿನಿಯರಿಂಗ್ ಮಾಡಿ ಅಂದರೆ MTech ಆಗೋದ್ರೆ ಮಾಡ್ತೀನಿ, ಇಲ್ಲಾಂದರೆ ಜಾಬ್ಗೆ ಹೋಗುವಂಥದ್ದು ಅಂತ. ಈಗ ಯಾವುದೇ ಒಂದು ಕಲಿಕೆಯ ಹಿಂದೆ ಒಂದು ಗುರು ಬೇಕು. ಯಾರು ಇಷ್ಟಪಟ್ಟು ಕಲಿಸಿದ ಗುರು ಅಂತ ನೆನೆಸ್ಕೊಳ್ತೀರಿ ಈ ಸಂದರ್ಭದಲ್ಲಿ ಅಂತ? ಯಾಕೆಂತೇಳಿದರೆ ಪ್ರತಿ ಸಲ ನಾವು ಹೇಳ್ತೀವಿ, ಮುಂದೆ ಗುರಿ ಹಿಂದೆ ಗುರು ಇರಬೇಕು. ಹಿಂದೆ ಗುರುವಿನ ಆಶೀರ್ವಾದ ಇದ್ದಾಗ ಮುಂದೆ ಗುರಿ ಕಾಣುತ್ತೆ. ಜೊತೆಗೆ ಲಿಯೋ ಟಾಲ್ಸ್ಟಾಯ್ ಒಂದು ಸೈಡ್ ಕಡೆ ಹೇಳ್ತಾನೆ, ನಿನ್ನ ಕನಸನ್ನು ನೀನೇ ಕಟ್ಟಿಕೋ ಅಂತ. ಹಾಗೆ ನಮ್ಮ ಕನಸನ್ನು ಕಟ್ಟಲಿಕ್ಕೆ ಒಂದು ಗುರಿ ಬೇಕು. ಯಾರು ತುಂಬ ಇಷ್ಟ ನನಗೆ ಈ ಲೆಕ್ಚರ್ಸ್ ಪಾಠ ಮಾಡೋದು, ಇವ್ರನ್ನ ನನಗೆ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರೆ ಯಾರನ್ನು ಈ ಸಂದರ್ಭದಲ್ಲಿ ತಾವು ನೆನೆಸ್ಕೊಳ್ತೀರಾ ಅಂತ? ನಮ್ಮ ಕಾಲೇಜಿನ ಎಲ್ಲ ಲೆಕ್ಚರ್ಸ್, ಪ್ರಿನ್ಸಿಪಲ್ ಮತ್ತು ಪೇರೆಂಟ್ಸ್ ಕೂಡ, ಫ್ರೆಂಡ್ಸು ಸಪೋರ್ಟ್ ಮಾಡ್ತಾ ಇದ್ರು. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅವರಿಂದನೇ ನನಗೆ ಇಷ್ಟು ಸಿಗ್ಲಿಕ್ಕೆ ಆಗಿದ್ದು. ತುಂಬ ಇಷ್ಟಪಟ್ಟು ನೆನೆಸ್ಕೊಳ್ಳೋರ್ನ ಯಾರು? ಪ್ರಿನ್ಸಿಪಲ್ ಹರೀಶ್ ಸರ್ನ ಭಾಳ ಒಬ್ಲೈಜ್ ಮಾಡ್ತಾ ಇದ್ರು. ಹೌದು. ಈಗ ಶಾಂತಿನಿಕೇತನನ ಅನಿವಾರ್ಯವಾಗಿ ಬಿಟ್ಟು ಹೋಗಬೇಕು. ವಿದ್ಯಾನಿಕೇತನ ಅನಿವಾರ್ಯ. ಇವತ್ತು ವಿದ್ಯಾನಿಕೇತನ ನೀವು ಮುಗಿಸ್ಲೇಬೇಕು, ಮುಗ್ದಾಯ್ತು. ಏನು ಅನ್ನಿಸ್ತಾ ಇದೆ? ಒಂದರ ಕಡೆಯಿಂದ PUCಯ 2 ವರ್ಷದ ಜೀವನ, ಕಾಲೇಜಿಗೆ ಟಾಪರ್ ಆಗಿ ಹೊರ ಬಂದಿದ್ದು, ಕಾಲೇಜಿಗೆ ಒಂದು ದೊಡ್ಡ ಬಹುಮಾನ. ತಾವು ಹೇಳಿದ ಕಳೆದ ವರ್ಷ 4 ಮಕ್ಕಳು ಟಾಪರ್ ಆಗಿದ್ರು ಅಂತ ಅಲ್ವಾ, ಲಾಸ್ಟ್ ಇಯರ್. ಈ ಬಾರಿ ಕೂಡ 2 ಮಕ್ಕಳು ತಮ್ಮ ಕಾಲೇಜಿಂದ ಇದ್ದಾರೆ. ಒಬ್ರು ನಾನು, ಅಲ್ಲಿಂದ 3rd ಏನೋ ಬಂದಿದೆ ಅಂತಲೂ, ಅದೇ 4th ಏನೋ. ಓಕೆ, 2 ಮಕ್ಕಳು ಹೆಣ್ಮಕ್ಳು ಇವತ್ತು ತಾವು ಇಲ್ಲಿ ಕಾಲೇಜಿಂದ ಹೋಗ್ತಾ ಇರುವಂಥವ್ರು. ಜೊತೆಗೆ ಇಡೀ ಕಾಲೇಜನ್ನು ಬಿಟ್ಟು ಹೋಗಬೇಕು. ತಾವೇ ಹೇಳಿದಂತೆ ತಮ್ಮ ನೆಚ್ಚಿನ ಪ್ರಿನ್ಸಿಪಲ್ ಹರೀಶ್ ಅವ್ರನ್ನ ಬಿಟ್ಟು ಹೋಗಬೇಕು. ಎಲ್ಲ ಒಂದು ರೀತಿಯ ಕಾಲೇಜು ವಾತಾವರಣ ಎಲ್ಲವೂ ವಿಭಿನ್ನ ಆಗಿದ್ದೆ. ಇವತ್ತೆಲ್ಲವನ್ನು ಬಿಟ್ಟು ಹೋಗ್ಬೇಕು. ಏನು ಅನ್ನಿಸ್ತಾ ಇದೆ ಅಂತ? ಅವ್ರನ್ನೆಲ್ಲ ಬಿಟ್ಟು ಹೋಗೋಕ್ಕೆ ತುಂಬ ಬೇಜಾರಾಗ್ತದೆ. ಆದರೆ ಕಾಲೇಜಿಗೆ ಒಂದು ಒಳ್ಳೆ ಹೆಸರು ಕೊಟ್ಟಿದ್ದೇನೆ ಅಂತ ಖುಷಿ ಆಗ್ತಿದೆ. ಒಳ್ಳೆ ಹೆಸರು ಕೊಟ್ಟು ಹೋಗ್ತಾ ಇದ್ದೇನೆ ಅಂತ ಹೇಳುವಂಥದ್ದು. ಯಾಕೆಂತೇಳಿ ಪ್ರತಿ ವರ್ಷ ನೆನೆಸ್ಕೊಳ್ಳುವಂಥದ್ದು ಅಲ್ವಾ, ಇಂತಿಂಥ ಮಕ್ಕಳು ಇಲ್ಲಿಂದ ಹೋಗುವಾಗ ಇಷ್ಟು ಅಚೀವ್ ಮಾಡಿ ಹೋಗಿದ್ರು ಅಂತ. ಅದರಲ್ಲೂ ವಿದ್ಯಾನಿಕೇತನದಲ್ಲಿ ತಾವೇ ಹೇಳಿದಾಗೆ ಆ ಕಲಿಕೆಗೆ ತನ್ನದೇ ಆದಂಥ ಒಂದು ರೀತಿಯ ಕಲಿಕಾ ವಿಧಾನಗಳಿದ್ದಾವೆ ಅಂತ. ಏನು ಅನ್ನಿಸ್ತಾ ಇತ್ತು ಆರಂಭದಲ್ಲಿ PUCಗೆ ಕಾಲಿಟ್ಟಾಗ, ವಿದ್ಯಾನಿಕೇತನಕ್ಕೆ ಅಂತ ಹೇಳುವಂಥ ಆ ಗುರುಕುಲದ ಒಳಗೆ ಬಂದಂಥ ಸಂದರ್ಭದಲ್ಲಿ? ಗೊತ್ತಿತ್ತು, ಒಳ್ಳೆ ಕಾಲೇಜ್ ಕೂಡ ಅಲ್ಲ, ಎಜುಕೇಷನಲ್ಲಿ ಸ್ವಲ್ಪ ಕೊಡಗಿನಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿದ್ದೆ. ಸೊ ಗೊತ್ತಿತ್ತು ಅಲ್ಲಿ ಒಳ್ಳೆ ಟೀಚಿಂಗ್ ಎಲ್ಲ ಸಿಗ್ತದೆ, ಸೊ ಒಳ್ಳೆ ಮಾರ್ಕ್ಸ್ ತೆಗಿಬೋದು ಅಂತಿತ್ತು. SLCಲಿ ಓದುವಾಗ ಹೆಂಗಿತ್ತು ಟೀಚಿಂಗ್? SLCಗೂ ನೀವು ಈಗ PUC ಕಂಪೇರ್ ಮಾಡಿದರೆ ಯಾವುದು ದಿ ಬೆಸ್ಟ್ ಅಂತ ಅನಿಸ್ತಾ ಇತ್ತು ಅಂತ? ಎರಡೂ ಬೆಸ್ಟೇ. PUC ಇನ್ನೂ ಚೆನ್ನಾಗಿತ್ತು. PUC ಚೆನ್ನಾಗಿತ್ತು. ಅದರಲ್ಲಿ ಎಸ್ಪೆಷಲಿ ಈಗ 97 ಬಂದ ಮೇಲೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ವಿದ್ಯಾನಿಕೇತನ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಈಗಲೂ. ಏನು ಈಗ ಒಂದು ಕಡೆಯಿಂದ ನಮಗೆ ಕೆಲವೊಮ್ಮೆ ಕಾಲೇಜುಗಳೇ ಬೇಡ ಅಂತ ಅನಿಸ್ಬಿಡುತ್ತೆ. ಇನ್ನೊಂದು ಕಡೆಯಿಂದ ಹೇಳ್ತಾರೆ ಯಾವತ್ತು ನೋಡಿರೋ ಓದು ತಾವೇ ಹೇಳಿರಿ ಏನೋ ಅಂತೇಳಿದ್ರೆ ಬೇರೆ ಯಾವುದು ಆ್ಯಕ್ಟಿವಿಟಿ ಹೋಗ್ಲಿಕ್ಕಾಗಲಿಲ್ಲ ಅಂತ ಹೇಳುವಂಥದ್ದು. ಈ ಒತ್ತಡದ ನಡುವೆ ಓದ್ಕೊಂಡು ಹೋಗ್ಲಿಕ್ಕೆ ಸುಲಭ ಆಗುತ್ತೆ. ಬರೀ ಓದು ಅಂತ ಹೇಳಿದಾಗ ಮನಸ್ಸು ಸ್ವಲ್ಪ ರಿಲೀಫ್ ಆಗಲಿಕ್ಕೆ ಏನು ಮಾಡ್ತಾ ಇದ್ರಿ ಅಂತ? ನಾನು ನೋವೆಲ್ಸ್ ಎಲ್ಲ ಓದ್ತಾ ಇದ್ದೆ. ಯಾರನ್ನ ತುಂಬ ಇಷ್ಟಪಟ್ಟು ಓದುವಂಥ ಕಥೆಗಾರರು ನೋವೆಲ್ಸ್ ಅಂದರೆ ಇನ್ವಿಸಿಬಲ್ ಮ್ಯಾನ್, ಅಂಬೇಡ್ಕರ್ ಅವರು ಬರೆದಿರೋದೆಲ್ಲ ಓದ್ತಾ ಇದ್ದೆ. ಹಾಗೆ ಬೇರೆ ಬೇರೆ ಓದ್ತಾ ಇದ್ದೆ. ಲೈಕ್ ಫ್ರೀ ಟೈಮ್ ಇತ್ತು, ಅದರಲ್ಲಿ
ಅದೇ ಕಸಿನ್ಸ್ ಎಲ್ಲ ಬಂದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಹಾಗೆ ಮಾಡ್ತಾ ಇದ್ರಿ. ಏನು ಅನ್ನಿಸ್ತಾ ಇತ್ತಾಗ PUC ಒಮ್ಮೆ ಮುಗಿದ್ರೆ ಸಾಕಪ್ಪ, ಯಾರಿಗೆ ಬೇಕು ಈ PUC ಅಂತ ಅನಿಸಿದುಂಟ? ಓದೋಕೆ ಕಷ್ಟ ಆಗ್ತಿತ್ತು, ಅದು ಪರವಾಗಿಲ್ಲ, ಲೈಕ್ ಮುಂದೆ ಒಳ್ಳೆ ಮಾರ್ಕ್ಸ್ ಸಿಕ್ತರೆ ಒಳ್ಳೇದಲ್ಲ ಅಂತ ಓದ್ತಾ ಇದ್ದೀನಿ. ಸುಮಾರು 5 ರಿಂದ 6 ಗಂಟೆಗಳ ಕಾಲ ಸತತ ಹೌದು ವಿದ್ಯಾಭ್ಯಾಸ. ಬೇರೆ ಯಾವುದಕ್ಕೂ ಕೂಡ ಗಮನ ಹರಿಸ್ತಾ ಇರಲಿಲ್ಲ. TV ಎಲ್ಲ ನೋಡ್ತಾ ಇದ್ರ? TV ನೋಡ್ತಾ ಇದ್ದೆ, ಅದಕ್ಕೆ ಟೈಮ್ ಇತ್ತು ಮಾಡ್ಕೊಂಡಿದ್ದೆ. ಸೊ ಆ ಟೈಮ್ ಸಂಜೆ ನಿಮಗೆ ಒಂದು ಕಡೆಯಿಂದ ಜರ್ನಿ ಹೌದು ಅಲ್ವಾ, 45 ಮಿನಿಟ್ಸ್ ನಿಮಗೆ ಜರ್ನಿ ಅಮ್ಮತ್ತಿಗೆ ಬರಲಿಕ್ಕೆ. ಸುಸ್ತಾಗಿ ಅನಿಸ್ತಾ ಇರಲಿಲ್ವ? ಟಯರ್ಡ್ ಆಗುತ್ತೆ, ಯಾಕೆಂದ್ರೆ ಬೆಳಿಗ್ಗೆ ಬೇಗ ಎದ್ದು ಹೋಗಬೇಕು, ನಿಮಗೆ 7:45 ಮನೆ ಬಿಡಲೇಬೇಕು. ನೀವು 6:30ಗೆ ಎದ್ದರೆ ಫ್ರೆಶ್ ಅಪ್ ಆಗೋಗೇ 7:30 ಆಗಿಬಿಡುತ್ತೆ, ತಿಂಡಿ ತಿನ್ನೋದು ಓಡುವಂಥದ್ದು. ಹೇಗೆ ಟೈಮ್ನ ಸೆಟ್ ಮಾಡ್ಕೊಂಡು ಹೋಗ್ತಾ ಇದ್ರಿ? ಅದಕ್ಕೆ ರಾತ್ರಿನೇ ಆಲ್ಮೋಸ್ಟ್ ಓದೋಕೆ ನೋಡ್ತಾ ಇದ್ದೆ, ಆಗೋಷ್ಟು ಕವರ್ ಮಾಡ್ತಿದ್ದೆ ರಾತ್ರಿನೇ. ನೈಟ್ ಎಷ್ಟು ಗಂಟೆವರೆಗೆ ಕೂರ್ತಾ ಇದ್ರಿ? 11:30 ಎಲ್ಲ. ಎಷ್ಟು ಗಂಟೆಗೆ ಓದ್ಲಿಕ್ಕೆ ಕೂರ್ತಾ ಇದ್ರಿ? 6 o'clock. 6 o'clockಗೆ 6 to 11. ಓ ಪರವಾಗಿಲ್ಲ, ತುಂಬ ಲಾಂಗ್ ಆಗಿ ಓದ್ತಾ ಇದ್ರಿ. പക്ഷെ ಆ ಟೈಮೇ ಹಿಡಿತಾ ಆಗ್ತಲ್ವಾ? ನಿಮ್ಮ ರಹಸ್ಯ ಈಗ ಗೊತ್ತಾಯಿತು. ಕಲಿಕೆಯ ಗುಟ್ಟೆ ಏನು ಅಂತ ಕೇಳಿದರೆ ಬಹುಶಃ ಸುಮ್ಮ ಸತತವಾಗಿ 7 ರಿಂದ 8 ಗಂಟೆಗಳ ಕಾಲ ನಿರಂತರ ಏನೇನು ಅವತ್ತವತ್ತು ಮಾಡಿದ್ದ ಎಕ್ಸಾಮ್, ಅವತ್ತವತ್ತು ಮಾಡಿದ್ದ ಪೋರ್ಷನ್ನ ಅವತ್ತವತ್ತೇ ಕ್ಲಿಯರ್ ಮಾಡುವಂಥ. ಒಂದು ವೇಳೆ ಬಾಕಿ ಆದರೆ ಸಂಡೇಸ್ ಕೂತು ಕಂಪ್ಲೀಟ್ ಮಾಡ್ತಾ ಇದ್ದೆ. ಲೆಕ್ಚರ್ಸ್ ಹತ್ರ ಡೌಟ್ಸ್ ಕೇಳಲಿಕ್ಕೆ ಹೋಗ್ತಾ ಇದ್ರ? ಹೌದು, ಇದ್ರೆ ಹೋಗ್ತಾ ಇದ್ದೆ. ಎಲ್ಲೋ ಒಂದು ರೀತಿ ಲೆಕ್ಚರ್ಸು ಸರಿ ಹೇಳಿಕೊಡ್ತಾ ಇಲ್ಲ ಅಂತ ಅನ್ಸಿದ್ದಿದೆಯಾ? ಇಲ್ಲ ನನಗೆ ಹೇಗೆ ಬೇಕು ಹಾಗೆ ಅನಿಸ್ತು. ಕರೆಕ್ಟಾಗಿ ಮಾಡಿಕೊಡ್ತಾ ಇದ್ರು, ಟೀಚಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು, ಕೋಆಪರೇಟಿವ್ ಆಗಿದ್ರು. ಒಂದು ಪ್ರಶ್ನೆ ಕೇಳಬೇಕು, ಸರಿಯೋ ತಪ್ಪು ಅಂತ ಗೊತ್ತಿಲ್ಲ. ನಾವು ಈಗ ಶಾಲೆಯಲ್ಲಿ ಒಬ್ಬರು ಟಾಪರ್ ಆಗಿರ್ತಾರೆ ಅಲ್ವಾ, ಇಡೀ ಲೆಕ್ಚರ್ಸ್ ಅವರ ಕೇಂದ್ರ ಬಿಂದು ಅವರಾಗಿರ್ತಾರೆ, ಯಾರೋ XYZ ಯಾರೋ. ದಿಢೀರಾಗಿ ಒಂದು ಹೆಣ್ಮಗಳು ಬಂದಾಗ ಆ ವಾತಾವರಣ ಹೆಂಗಿತ್ತು ಅಂತ? ತುಂಬಾ ಖುಷಿ ಪಟ್ಟರು, ಎಕ್ಸ್ಪೆಕ್ಟ್ ಅಷ್ಟು ಮಾಡಿರ್ಲಿಲ್ಲ ಕಾಣಿಸ್ತಿದೆ. ತುಂಬಾ ಖುಷಿ ಪಟ್ಟು ಹಾರ್ಡ್ ವರ್ಕ್ಗೆ ಸಕ್ಸಸ್ ಸಿಕ್ತು ಅಂತೆಲ್ಲ ಹೇಳಿದ್ರು. ತುಂಬ ಇಷ್ಟಪಟ್ಟು ವಿಶ್ ಮಾಡಿದವ್ರನ್ನ ಯಾರು ನನಗೆ ಮರೀಲಿಕ್ಕೆ ಆಗಲ್ಲ, ಭಾಳ ಖುಷಿ ಅನಿಸ್ಬಿಡ್ತು ಅಂತ? ಪ್ರಿನ್ಸಿಪಲ್ ಹರೀಶ್ ಅವರು. ಅವ್ರು ಎಂತ ಅಂತ ಹೇಳಿದ್ರು? ಕಂಗ್ರಾಟ್ಸ್ ಹೇಳಿದ್ರು. ತುಂಬಾ ಖುಷಿಪಟ್ರು, ನಿರೀಕ್ಷೆ ಮಾಡಿರಲಿಲ್ಲ. ಹೌದು ನೋಡಿ, ಬಹುಶಃ ಹೇಳೋದು ನಾವು ಸುಮ್ಮನೆ ಅಲ್ವಾ, ಯಾರೋ ಒಬ್ಬರು ತುಂಬ ಓದಿರ್ತಾರೆ, ಅವರು ಟಾಪರ್, ಅದೆಲ್ಲ ಹೇಳಲಿಕ್ಕಾಗಲ್ಲ. ಬಹುಶಃ ಸತತ ಪರಿಶ್ರಮ, ತಾವು ಹೇಳಿದಾಗೆ ಸುಮಾರು 7 ರಿಂದ 8 ಗಂಟೆಗಳ ಕಾಲ ಸತತ ಅಭ್ಯಾಸ, ಅವತ್ತು ಮಾಡಿದ ಸಬ್ಜೆಕ್ಟನ್ನು ಅವತ್ತೇ ಓದುವಂಥದ್ದು. ಒಂದು ವೇಳೆ ಆಗಲಿಲ್ಲ ಅಂತಾದರೆ ಅದನ್ನು ಕೇಳೋದು, ಅಥವಾ ಭಾನುವಾರಕ್ಕೆ ಅದನ್ನು ಎಕ್ಸ್ಟ್ರಾಗಿ ಓದ್ಕೊಂಡು ಹೋಗೋದಂತ. ಇನ್ನೂ ಒಂದು ಸಣ್ಣ ಡೌಟ್, ಸುಮಾರು 7 ಸಬ್ಜೆಕ್ಟ್ ಅಲ್ವಾ? ಅಲ್ಲ, 6 ಸಬ್ಜೆಕ್ಟ್. 6 ಸಬ್ಜೆಕ್ಟನ್ನು 6 ದಿನ ಓದ್ತಾ ಇದ್ರಾ, ಅಥವಾ 6 ಸಬ್ಜೆಕ್ಟನ್ನ ಒಂದೇ ದಿನ ಓದ್ತಾ ಇದ್ರ? ಒಂದೇ ದಿನದಲ್ಲಿ ಇಷ್ಟಿಷ್ಟು ಟೈಮ್ ಅಂತ ಮಾಡ್ಕೊಂಡಿದ್ದೆ. ನೀವೇ ಟೈಮ್ ಟೇಬಲ್ ಹಾಕೊಂಡಿದ್ರಿ? ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಯಾವ್ದು ಹಾಕೊಂಡಿದ್ರಿ? ಮೇನ್ ಸಬ್ಜೆಕ್ಟ್ಸ್ಗೆಲ್ಲ 1 hour ತಗೊಂಡಿದ್ದೆ, ಲ್ಯಾಂಗ್ವೇಜಸ್ಗೆ half an hour. ನೀವು ನಿಮಗೆ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ 94 ಅಲ್ವಾ? ಸ್ವಲ್ಪ ಕಮ್ಮಿ, ಅದಕ್ಕೆ ಅನ್ಸಿಲ್ವಾ? ಯಾಕೆ ಅನ್ಸುತ್ತೆ? ಲ್ಯಾಂಗ್ವೇಜ್ ಸ್ವಲ್ಪ ಕಮ್ಮಿ ಟಫ್ ಇತ್ತು ಅಲ್ಲ? ಲ್ಯಾಂಗ್ವೇಜ್ ಗೊತ್ತಿದೆ ಅಂತ ಹೇಳಿ ಸ್ವಲ್ಪ ನೆಗ್ಲೆಕ್ಟ್ ಆಯ್ತಾ? ಹಾಗೇನಿಲ್ಲ, ಅದು ಎಕ್ಸ್ಪೆಕ್ಟ್ ಮಾಡಿದ್ದೆ 95 above. 1 ಮಾರ್ಕ್ ಸ್ವಲ್ಪ ಆಚೆ ಆಯ್ತು. ಆದರೆ ಬೇರೆ ಇದರಲ್ಲಿ ಯಾವ್ದ್ರಲ್ಲಿ ಇದು ನೆನ್ಸೇ ಇರಲಿಲ್ಲ, ಅದೇ ಭಾಳ ದೊಡ್ಡ ಮಾರ್ಕ್ ಬಂದಿದ್ದು? ಕೆಮಿಸ್ಟ್ರಿಯಲ್ಲಿ 95 ಬಂದಿದ್ದು, ಖುಷಿ ಆಯ್ತು. ಸ್ವಲ್ಪ ಕಷ್ಟ ಇತ್ತು ಎಕ್ಸಾಮ್, ನನಗೆ ಭಾಳ ಕಷ್ಟ ಇತ್ತು ಸ್ವಲ್ಪ, ಅಷ್ಟೇನಾಗಿಲ್ಲ. ಅದು 95 ಖುಷಿ ಆಯ್ತು. ಮನೆಯಲ್ಲಿ ಮಾರ್ಕ್ಸ್ನ ಟ್ಯಾಲಿ ಮಾಡಿದ್ರ ಬಂದ ತಕ್ಷಣ ಎಷ್ಟು ಸಿಗಬಹುದು ಅಂತ? ಇಲ್ಲ ಮಾಡಿಲ್ಲ, ಟೆನ್ಷನ್ ಆಗುತ್ತೆ ಅಂತ ಮಾಡಿಲ್ಲ. ಅದಿತ್ತ ಹುಚ್ಚಿತ್ತ? ಸಾಧಾರಣ ಕೆಲವರಿಗೆ, ಈಗ ನನ್ನ ಮಗಳಿಗೆಲ್ಲ ಬಂದ ತಕ್ಷಣ ಅವಳು ಮಾರ್ಕ್ಸ್ ಕೇಳ್ಬಿಡ್ತಾ ಇಲ್ಲ, 100ಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ. ಇಲ್ಲ ನಾನು ಮಾಡ್ತಾ ಇದ್ದೆ, ನಂಗೆ ಗೊತ್ತಿತ್ತು ನಾನು ಟೆನ್ಷನ್ ಆಗೋದ್ರೆ ಕಷ್ಟ ಆಗುತ್ತೆ ಅಂತ. ಒಂದು ಸಬ್ಜೆಕ್ಟ್ ಆಗಿದ್ಮೇಲೆ ಮತ್ತೊಂದು ಎಕ್ಸಾಮಿಗೆ ಎಷ್ಟು 2 days ಗ್ಯಾಪ್ ಇತ್ತು? ಒಂದು 2 days, ಮ್ಯಾಥ್ಸ್ಗೆ 5 days ಇತ್ತು. ಅದು ಒಳ್ಳೇದು ಹಾಗೆ ಕೊಡುವಂಥದ್ದು? ಹೆಂಗೆ ಒಳ್ಳೇದು, ಜಾಸ್ತಿ ದಿನ ಕೊಟ್ಟರೆ ಇನ್ನು ಪ್ರಿಪೇರ್ ಆಗೋಕೆ ಒಳ್ಳೇದು. ಕ್ವೆಶನ್ ಪೇಪರ್ಸ್ ಎಲ್ಲ ರೆಫರ್ ಮಾಡ್ಬೋದು. ಮತ್ತೆ ನಮ್ಮ ಕಾಲೇಜಲ್ಲಿ ಮಾಡೆಲ್ ಕ್ವೆಶನ್ ಪೇಪರ್ಸ್ ಎಲ್ಲ ಕೊಡ್ತಾ ಇದ್ರು, ಸೊ ಅದು ಈಸಿ ಆಯಿತು. ಈಗ ನೆಕ್ಸ್ಟ್ ಯಾವ ಕಾಲೇಜನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತಿದ್ದೀರಾ? ನೋಡಬೇಕು, CT ಬರಿತಾ ಇದ್ದೀನಿ, ಅದರಲ್ಲಿ ಎಲ್ಲಿ ಸಿಗ್ತದೆ ನೋಡಿ. ಮತ್ತೆ ಅಂತೂ ಮನಸ್ಸಲ್ಲಿ ಯಾವ ಕಾಲೇಜ್ ಅಂತಿದೆ? ಮೈಸೂರಾದ್ರೆ JCNI, ಬ್ಯಾಂಗ್ಳೂರಾದ್ರೆ MS ರಾಮಯ್ಯ. ಓಕೆ, ಯಾಕೆ ಮ್ಯಾಂಗ್ಳೂರ್ ಸೈಡ್ ಹೋಗ್ಬೇಕು ಅಂತಿದ್ದೀರಾ, ಮೈಸೂರು ಸೈಡ್ ಹೋಗ್ಲಿ, ಬೆಂಗಳೂರು ಸೈಡ್ ಹೋಗ್ಬೇಕು ಅಂತಿದ್ದೀರಾ? ಬ್ಯಾಂಗ್ಳೂರು ಹೋಗಕ್ಕೆ ಇಷ್ಟ ಇದೆ. ಅಲ್ಲಿ ಸಿಕ್ಕಿದ್ರೆ ಅಲ್ಲಿ ಆಚೆಗೆ ಹೋಗುವಂಥದ್ದು ಅಂತೇಳಿ. ಬಹುಶಃ ಮುಂದಿನ ಗುರಿ ಕೂಡ ತಮ್ಮದು ಇಂಜಿನಿಯರಿಂಗ್ ಅಂತ, ಮತ್ತೆ ಅದರಲ್ಲಿ ಚೇಂಜಸ್ ಇಲ್ಲ. SLC ವರೆಗೆ ತಾವು ಕ್ರೀಡೆಯಲ್ಲಿ ಇದ್ರಿ ಅಂತೇಳಿ, ಏನೇನು ಕ್ರೀಡೆಯಲ್ಲಿ ತೊಡಗಿಸ್ಕೊಂಡಿದ್ರಿ? ಥ್ರೋ ಬಾಲ್ ಮತ್ತು ಬ್ಯಾಡ್ಮಿಂಟನ್ ಅಲ್ಲಿ ಇದ್ದೆ. ಪ್ರೈಸಸ್ ಎಲ್ಲ ಬಂದಿತ್ತು? ಹೌದು, ಕಾಲೇಜಲ್ಲಿ ನಮ್ಮದು ಹೌಸಸ್ ಇತ್ತು, ಅದರಲ್ಲಿ ಆಟ ಆಡ್ತಿದ್ವಿ. ಗ್ರೀನ್ ಹೌಸ್, ರೆಡ್ ಹೌಸ್, ಬ್ಲೂ ಹೌಸ್ ಅಂತ. ಬಹುಶಃ ಅದು ಕಾಲೇಜಲ್ಲಿ ಇದೆ. ಅದು ನಾವು ಹೈಸ್ಕೂಲ್ ಇರುವಾಗಿತ್ತು ಅದು ನಮಗೆ. ಅಲ್ಲಿ ಮೆಡಲ್ ಸಿಕ್ಕಿತ್ತು ಅಷ್ಟೇ, ಅದು ಬಿಟ್ಟರೆ ಬೇರೆ ಎಲ್ಲಿ ಹೋಗಿದ್ದೆ? ಮತ್ತೆ ಇಂಟರ್ ಸ್ಕೂಲ್ ಮ್ಯಾಚಿಗೆ ಹೋಗಿ ಸಿಕ್ತಿತ್ತು. ಎಲ್ಲಿ, ಕಾಲೇಜಲ್ಲಿ? ಅಲ್ಲ, ಇಂಟರ್ ಸ್ಕೂಲಲ್ಲಿ. ಓಕೆ. ಮತ್ತೆ ಅದು ಬಿಟ್ಟರೆ
ಅಷ್ಟೇ ಇತ್ತು. ಡ್ರಾಯಿಂಗ್, ಸಿಂಗಿಂಗ್ ಅಂಥದ್ದು ಯಾವುದೇ ಆಸಕ್ತಿಗಳಿರಲಿಲ್ಲ. ಓಕೆ, PUC ಬಂದಮೇಲೆ ಅದು ಇರಲಿಲ್ಲ. ಇಲ್ಲ ಅಂಥದ್ದು ಮನೇಲಿ ಸಿಸ್ಟರ್ಸ್ ಜೊತೆ ಆಗ್ತಾ ಇದ್ದೆ ಅಷ್ಟೇ. ಗಲಾಟೆ ಮಾಡ್ತಾ ಇದ್ದಿದ್ದೆ ಸ್ವಲ್ಪ. ಕೊನೆಯದಾಗಿ ಚರಿತಾ, ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ? ತುಂಬ ಸಂತೋಷ ಆಗಿದೆ ಇಷ್ಟು ಮಾರ್ಕ್ಸ್ ಗಳಿಸಿದ್ದು. ಮತ್ತು ಎಲ್ಲರೂ ಖುಷಿಪಟ್ಟಿದ್ದಾರೆ. ಜೂನಿಯರ್ಸ್ಗೆ ಹೇಳೋದೇನಾದರೆ ಅವತ್ತಿಂದ ಅವತ್ತೇ ಓದೋಕ್ಕೆ ಟ್ರೈ ಮಾಡ್ಕೊಳ್ಳಿ, ಕವರ್ ಮಾಡಿ ಅವತ್ತೇ. ಲೆಕ್ಚರ್ಸ್ಗೆಲ್ಲ ರೆಸ್ಪೆಕ್ಟ್ ಕೊಡಿ, ಅವ್ರು ಹೇಳಿದ್ದು ಮಾತು ಕೇಳಿ ಅಂತ ಹೇಳ್ತೀರಿ. ನನಗೆ ನಿಮ್ಮ ಪದೇ ಪದೇ ನಿಮ್ಮ ಮಾತು ಗುಡುಗುತ್ತಾ ಇದೆ, ನಿಮ್ಮ ಗುರುಗಳಿಗೆ ನೀವು ರೆಸ್ಪೆಕ್ಟ್ ಕೊಡಿ ಅಂತ ಹೇಳುವಂಥದ್ದು, ಅಂತೇಳಿ ವಿಧೇಯರಾಗಿ ಇರಿ ಅಂತ ಹೇಳುವಂಥದ್ದು. ಯಾಕೆ ನೀವು ಅದನ್ನ ಪದೇ ಪದೇ ಹೇಳ್ತಾ ಇದ್ದೀರಾ? ಲೈಕ್ ಅವರು ರೆಸ್ಪೆಕ್ಟ್ ಕೊಟ್ಟರೆ ನಮಗೆ ಪ್ರತಿಫಲ ಸಿಗುತ್ತೆ ಅಂತ ಹೇಳುವಂಥದ್ದು. ಓಕೆ, ಥ್ಯಾಂಕ್ ಯು ಚರಿತಾ. ಬಹುಶಃ ನಮ್ಮ ಕೂರ್ಗ್ 9 ನ್ಯೂಸ್ನ ಕರೆಗೆ ಹೋಗ್ಬಿಟ್ಟು ಇಲ್ಲಿ ಬಂದು ಸ್ಟುಡಿಯೋಕ್ಕೆ ಬಂದು ಅಂತರಂಗದಿಂದ ಮಾತನಾಡಿ, ಬಹುಶಃ ಮುಂದಿನ ಮಕ್ಕಳಿಗೆ ಕೂಡ ಏನೇನು ಪಾಲಿಸಬೇಕು ಅಂತೇಳಿದರೆ PUC ಮತ್ತು SLC ಕಬ್ಬಿಣದ ಕಡಲೆಕಾಯಿ ಅಲ್ಲ. ದಿನದ ಪಾಠಗಳನ್ನು ಅವತ್ತೇ ಓದಿದರೆ ಖಂಡಿತವಾಗಿ ಯಶಸ್ಸು ಕಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದಕ್ಕೆ ಚರಿತಾ ಪೂಡಚನೆ ಸಾಕ್ಷಿಯಾಗಿದ್ದಾರೆ. ಬಹುಶಃ ಅವರು ಕೂಡ ನೆನೆಸಲಿಲ್ಲ 97.3% ಬರುತ್ತೆ ಅಂತ ಹೇಳುವಂಥದ್ದು. ಬಹುಶಃ ಯಶಸ್ವಿ ನಮ್ಮಂಥ ಕೈಲೇ ಇರುವಂಥದ್ದು, ಯಶಸ್ವಿ ಬೇರೆ ಯಾರೋ ಕೈಲಿ ಇರುವಂಥದ್ದಲ್ಲ ಅಂತ ಹೇಳೋದಕ್ಕೆ ಚರಿತಾ ಪೂಡಚನೆ ಸಾಕ್ಷಿಯಾಗಿದ್ದಾರೆ. ಬಹುಶಃ ನಿಮ್ಮ ಬದುಕು ಉಜ್ವಲ ಆಗಲಿ, ಇಂಜಿನಿಯರಿಂಗ್ಲಿ ಕೂಡ ಉನ್ನತ ಸ್ಥಾನ ತಗೊಂಡು MTech ಹೋಗುವಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಕೂರ್ಗ್ 9 ನ್ಯೂಸ್ನ ಪರವಾಗಿ ತಮಗೆ ಶುಭವನ್ನು ಹಾರಿಸ್ತೇನೆ. ಥ್ಯಾಂಕ್ ಯು ಪುಣಚ. ಪ್ರಿಯ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕೂರ್ಗ್ 9 ನ್ಯೂಸ್. ನಮಸ್ಕಾರ.